ಮನೆಯಲ್ಲೇ ಇದ್ದು ಬೋರ್ ಆಗ್ತಿದೆ ಅಂತ ಅಂದಿದ್ದಕ್ಕೆ ಅಮ್ಮಮ್ಮ ಸರಿ ಎಲ್ಲರೂ ಕರ್ಕೊಂಡು ಹೋಗ್ತೀನಿ ಅಂತ ಅಂದರು. ಯಾವಾಗ ಊರಿಗೆ ಬಂದರೂ ಸರಿ ಎಲ್ಲಿಗೋ ಆದರೂ ಒಂದು ಪ್ಲೇಸಿಗೆ ಕರ್ಕೊಂಡು ಹೋಗ್ತಾನೆ ಇರ್ತಾರೆ. ನಾವು ನೋಡ್ತಿದ್ದ ಪ್ಲೇಸ್ಗೆ ಇವತ್ತು ರಂಗಸಮುದ್ರದ ಹತ್ರ ಕೆರೆ ಒಳಗಡೆ ತಿಪ್ಪೇಸ್ವಾಮಿ ದೇವಸ್ಥಾನ ಇದೆ, ಅಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ ಅಂದರು. ಸರಿ ಅಮ್ಮಮ್ಮ ದೇವಸ್ಥಾನ ಬಾಗಿಲು ತೆಗ್ದಿರ್ತಾರ ಅಂದರೆ ಇಲ್ಲ, ಜಸ್ಟ್ ಹೊರಗಡೆಯಿಂದ ನೋಡ್ಕೊಂಬರ್ಬೋದು, ಆರಾಮಾಗಿ ದೇವರೆಲ್ಲ ಕಾಣಿಸುತ್ತೆ ಅಂದರೆ ನಾವು ಕೂಡ ಸರಿ ನಡೀರಿ ಅಂತೇಳ್ಬಿಟ್ಟು ಬಂದ್ವಿ. ನಮ್ಮ ಅಮ್ಮಮ್ಮ ಬಸ್ಗೆ ಹೋಗೋಣ ಅಂತಂದರೆ ಇಲ್ಲ ಅಮ್ಮಮ್ಮ ನಡ್ಕೊಂಡು ಹೋಗೋಣ ಅಂತೇಳ್ಬಿಟ್ಟು ನಾವು ನಡ್ಕೊಂಡು ಬಂದ್ವಿ. ವಾತಾವರಣ ತುಂಬ ಕೂಲಾಗಿ ಚೆನ್ನಾಗಿತ್ತು, ಮಳೆ ಬರೋ ಥರ ಇತ್ತಲ್ವ. ಸೊ ಏನು ಸುಸ್ತಾಗಿಲ್ಲ, ಆರಾಮಾಗಿ ನಡ್ಕೊಂಡು ದೇವಸ್ಥಾನಕ್ಕೆ ಬಂದ್ವಿ. ದೇವರು ಈ ಥರ ಇರೋದ್ರಿಂದ ಸ್ವಲ್ಪ ಗ್ರಿಲ್ ಥರ ಹಾಕಿರೋದ್ರಿಂದ ದೇವರೆಲ್ಲ ಆರಾಮಾಗಿ ಕಾಣಿಸುತ್ತೆ. ಆ್ಯಂಡ್ ಬೈಲಲ್ಲಿರೋದ್ರಿಂದ ತುಂಬಾ ಪೀಸಾಗಿರುತ್ತೆ, ಯಾರೂ ಡಿಸ್ಟರ್ಬೆನ್ಸೇ ಇರಲ್ಲ. ರೋಡ್ ಪಕ್ಕನೇ ಇದೆ, ಬಟ್ ಅಷ್ಟೊಂದು ವೆಹಿಕಲ್ಸ್ ಏನು ಓಡಾಡಲ್ವಲ್ಲ. ಇನ್ನು ನಾವು ಕೂಡ ತೊಗೊಂಡೋಗಿರೋ ತೆಂಗಿನಕಾಯಿನ ದೇವರಿಗೆ ಹೊಡೆದ್ಬಿಟ್ಟು ಅದೇ ತೆಂಗಿನಕಾಯಿನ ಇನ್ನು ನಾವು ಕೂಡ ತಿಂದ್ಕೊಂಡು ಪ್ರಸಾದ ಥರ 1 ಅವರ್ 2 ಅವರ್ಸ್ ಅಲ್ಲೇ ಟೈಮ್ನ ಸ್ಪೆಂಡ್ ಮಾಡಿ ಆಮೇಲೆ ಇದು ಗಂಟೆ ಹೊಡಿಯೋಕ್ಕಾಗಿಲ್ಲ ಸ್ಟಾರ್ಟಿಂಗಲ್ಲಿ, ಈಗ ಹೊಡಿಯೋಣ ಅಂತ ಹೇಳ್ಬಿಟ್ಟು ಒಬ್ಬೊಬ್ಬರೇ ಹೊಡಿತಾ ಇದ್ವಿ. ಇವತ್ತಿನ ಬ್ಲಾಗ್ ಇಷ್ಟೇ ಗಾಯ್ಸ್, ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.